ಅದು ಹೇಳಿದ್ನಲ್ಲ, ಸರ್ಕಾರಿ ನೌಕರಿಗೆ ಆತ್ಮಹತ್ಯೆಗೆ ಸಮ ಅನ್ನೋದು ನ್ಯೂಸ್ ಪೇಪರ್ನ ಹೆಡ್ಲೈನ್ ಇದ್ದಂಗೆ. ಅದು ಒಳಗಡೆ ಒಂದು ಸ್ಟೋರಿ ಇದೆ. 18 ಎಕರೆ ಕೃಷಿ ಜಮೀನು ಇಟ್ಕೊಂಡಂಥವನು 18,000 ಸಂಬಳಕ್ಕಾಗಿ ಬೆಂಗಳೂರಿಗೆ ಬಂದು ಈ 18,000ದಲ್ಲಿ ಅವನು ಊಟಕ್ಕೆ ಎಷ್ಟು ಖರ್ಚು ಮಾಡ್ತಾನೆ, ರೂಮ್ಗೆ ಎಷ್ಟು ಕೊಡ್ತಾನೆ, ಅಂತಿಮವಾಗಿ ಉಳಿಯೋದು ಎಷ್ಟು ಅವನಿಗೆ? ನಿಮಗೆ ಮದುವೆ ಮಂಟಪದಲ್ಲಿ ಪಕ್ಕದಲ್ಲಿ ಒಂದು ಹುಡುಗಿ ಬಂದು ಕೂತ್ಕೊಳ್ಳೋದಕ್ಕೆ ಸರ್ಕಾರಿ ನೌಕರಿ ಅನ್ನುವ ಪೇಪರ್ ಬೇಕಾ? ನಮ್ಮ ತಂದೆಗೆ ನಾನೊಬ್ಬ ಡಾಕ್ಟರ್ ಆಗಬೇಕು ಅಂತಿತ್ತು, ನಮ್ಮ ತಾಯಿಗೆ ನಾನು ಇಂಜಿನಿಯರ್ ಆಗಬೇಕು ಅಂತಿತ್ತು. ತಾಯಿಗೂ ಕೇಳಿದೆ, ನಾನು ಇಂಜಿನಿಯರಿಂಗ್ ಸೀಟ್ ತಗೊಂಡು ಓದಿಸ್ತೀರಾ ಅಂತ. 4 ಎಕರೆ ಹೊಲ ಮಾರೋಣ, ಡೋಂಟ್ ವರಿ ಅಂತಿದ್ರು. ಯಾವ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಒಂದು ಮನೆ ಅಂತ ಮಾಡಿಕೊಟ್ಟಿದ್ದಾರೋ, ಅಂದರೆ ಹೊರಗಡೆಯಿಂದ ಬಂದರೆ ಅವ್ರಿಗೊಂದು ಊಟಕ್ಕೆ ವ್ಯವಸ್ಥೆ ಇದೆಯಲ್ಲ, ಅಂಥವರು ತಮ್ಮ ಮಕ್ಕಳು ಜೀವನದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಬಿಡಬೇಕು. ಓಕೆ, ಹಾಗಾದರೆ ಈಗ ಸರ್ಕಾರಿ ನೌಕರಿಗೆ ನಾನು ಹೋಗಬೇಕು ಅಂತ ತಯಾರಿಯನ್ನು ನಡೆಸ್ಕೊಳ್ತಾ ಇರುವಂಥವ್ರು, ಪ್ಲ್ಯಾನ್ ಮಾಡ್ತಾ ಇರುವಂಥವ್ರಿಗೆ ನೀವೇನು ಹೇಳ್ತೀರಾ ಸರ್? ಬೇಡ, ಹೋಗಬೇಡಿ ಅಂತ ಹೇಳ್ತೀರಾ? ಹೋಗಬೇಡಿ. ಅದು ಹೇಳಿದ್ನಲ್ಲ, ಸರ್ಕಾರಿ ನೌಕರಿಗೆ ಆತ್ಮಹತ್ಯೆಗೆ ಸಮ ಅನ್ನೋದು ನ್ಯೂಸ್ ಪೇಪರ್ನ ಹೆಡ್ಲೈನ್ ಇದ್ದಂಗೆ. ಅದು ಒಳಗಡೆ ಒಂದು ಸ್ಟೋರಿ ಇದೆ. ವಾಟ್ ಆರ್ ಯು, ಎಲ್ಲಿಂದ ಬಂದಿದ್ದೀರಿ, ನಿಮ್ಮ ಆರ್ಥಿಕ ಹಿನ್ನೆಲೆ ಏನಿದೆ, ಸಾಮಾಜಿಕ ಹಿನ್ನೆಲೆ ಏನಿದೆ, ಅದೆಲ್ಲದರ ಆಧಾರದ ಮೇಲೆ ಒಂದು ನಿರ್ಧಾರ ತಗೋಬೇಕು ಅಂತ. ನಾನು ಆವಾಗಲೇ ಹೇಳಿದೆ, ಅಂದರೆ ಒಂದು ಗುಡಿಸಲಲ್ಲಿ ಕರೆಂಟ್ ಇಲ್ಲದೆ ಕಡು ಬಡತನದಲ್ಲಿ ಬೆಳೆದಂಥವನಿಗೆ ಯಾವುದೇ ಒಂದು ಸರ್ಕಾರಿ ನೌಕರಿ ಸೆನ್ಸ್ ಆಫ್ ಅಚೀವ್ಮೆಂಟ್ ಕೊಡುತ್ತೆ, ಅಂಥವರಿಗೋಸ್ಕರ ಆ ನೌಕರಿಗಳನ್ನು ಉಳಿದವ್ರು ಬಿಟ್ಕೊಡ್ಬೇಕು. ಒಂದು ವೆಕೆನ್ಸಿ ಇದೆ ಅಂತಂದರೆ ಬೇರೆ ಬೇರೆ ಸಾಮಾಜಿಕ ಆರ್ಥಿಕ ಸ್ತರದಲ್ಲಿರುವ ಎಲ್ಲರೂ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬಿಡೋದಲ್ಲ. ಆ ನೌಕರಿ ಪಡೆಯುವ ಮೂಲಕ ಸೆನ್ಸ್ ಆಫ್ ಅಚೀವ್ಮೆಂಟ್ ರೀಚ್ ಮಾಡುವಂಥವ್ರು ಕೆಲವು ಜನ ಇದ್ದಾರೆ, ಬಿಡಿ ಅದನ್ನ ಅವ್ರಿಗೋಸ್ಕರ. ಈಗ ನಮ್ಮೂರಿನಲ್ಲೇ ದಲಿತ ಕಾಲನಿ ಇದೆ, ಡಿಗ್ರಿ ಮಾಡಿರೋ ಹುಡುಗರಿದ್ದಾರೆ. ಅವರು ಕಡು ಕಷ್ಟವನ್ನು, ಸಾಮಾಜಿಕವಾಗಿ ತುಂಬ ಕಷ್ಟ ನೋಡ್ಕೊಂಡು ಬೆಳೆದವರು. ಅವರಲ್ಲೊಬ್ಬ ಹುಡುಗ ಸಬ್ ಇನ್ಸ್ಪೆಕ್ಟರ್ ಯೂನಿಫಾರ್ಮ್ ಹಾಕ್ಕೊಂಡು ಊರಿಗೆ ಬಂದು ಇಳಿದ್ರೆ ಅವನದ್ದು ಎಲ್ಲಿಂದ ಎಲ್ಲಿಗೋ ಎಲಿವೇಟ್ ಆಗ್ತಾರೆ ಅವರು. ಅಂಥವ್ರಿಗೋಸ್ಕರ ಬಿಡ್ಬೇಕು ಅದನ್ನು. ಉಳಿದವ್ರು ಏನು ಮಾಡಬೇಕು ಅಂತ ಅಂದರೆ, ಈಗ ದಲಿತರ ಹುಡುಗ ವ್ಯವಹಾರ ಮಾಡಬಾರ್ದು ಅಂದರೆ ಡೆಫಿನೆಟ್ಲಿ ಮಾಡಬೇಕು, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಅಂದರೆ ಅವುಗಳನ್ನೆಲ್ಲ ನೀವು ದಲಿತರೆಲ್ಲ ನೌಕರಿ ಮಾಡ್ಕೊಂಡಿರ್ರಿ, ಉಳಿದವರೆಲ್ಲ ವ್ಯಾಪಾರ ಮಾಡ್ಕೊಂಡು ಶ್ರೀಮಂತರಾಗಬೇಕು, ಆ ಅರ್ಥದಲ್ಲಿ ಹೇಳ್ತಾ ಇರೋದಲ್ಲ. ಆ ಮ್ಯಾಡ್ ರಶನ್ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾನು ಹೇಳ್ತಾ ಇರೋದು. ಆದರೆ ಹುಚ್ಚಾಬಟ್ಟೆ ರಶ್ ಇದೆಯಲ್ಲ, ಅದನ್ನು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ. ಹೆಂಗೆ ಮಾಡ್ಬೋದು ಸರ್? ಹೆಂಗೆ ಅಂದರೆ ಉಳಿದವ್ರು ಉಳಿದ ಆಪ್ಷನ್ಗಳ ಕಡೆ ನೋಡಲಿ ಅಂತ. ಫಾರ್ ಎಕ್ಸಾಂಪಲ್, ನಾನು ಲಾಸ್ಟ್ ಟೈಮ್ ಊಟಿಗೆ ಹೋದಾಗ ಒಬ್ಬ ಹುಡುಗ ಬಂದ ನನಗೆ, ರೈಲ್ವೆ ಡಿಪಾರ್ಟ್ಮೆಂಟಿಗೆ ಅಪ್ಲಿಕೇಶನ್ ಹಾಕಿದ್ದೀನಿ, ನನಗೆ ಜಾಬ್ ಮಾಡಿಸ್ಕೊಡಿ ಅಂತ. ಯಾರಿಗೋ ಹೇಳಿ ಅದರಲ್ಲೂ ಕೇಂದ್ರ ಸರ್ಕಾರದ ನೌಕರಿ ಕೊಡಿಸೋದಕ್ಕಾಗೋದಿಲ್ಲ, ದಟ್ ಈಸ್ ವೆರಿ ಶ್ಯೂರ್. ನಾನು ಫೋನ್ ಮಾಡಿದೆ ಸೋಮಣ್ಣ ಅವ್ರಿಗೆ, ಅವನ ಎದುರಿಗೆ ಸ್ಪೀಕರ್ ಹಾಕಿದೆ. ಹೇಳಿದೆ, ಸೋಮಣ್ಣ ಅವರೇ, ನಮ್ಮ ಊರಿನ ಒಬ್ಬ ಹುಡುಗ ಹಿಂಗೆ ಅಪ್ಲಿಕೇಶನ್ ಹಾಕಿದ್ದಾರೆ, ಇವನಿಗೊಂದು ಜಾಬ್ ಮಾಡಿಸ್ಕೊಡ್ಬೋದಾ ಅಂತ. ಸೋಮಣ್ಣ ಅವ್ರು ನಗಕ್ಕೆ ಶುರು ಮಾಡಿದ್ರು. ಏನು ರೀ ಅಜಿತ್ ಅವರೇ, ನಿಮ್ಗೆ ಗೊತ್ತಲ್ಲ, ಆದರೂ ಕೇಳ್ತೀರಾ ನೀವು, ಜಾಬ್ ಎಲ್ಲ ಮಿನಿಸ್ಟರ್ಸ್ ಮಾಡ್ಸೋಕ್ಕಾಗತ್ತಾ ಇವತ್ತಿನ ಕಾಲದಲ್ಲಿ ಅಂತ ಅಂತ ಹೇಳಿದ್ರೆ, ಆಯಿತು ಸರಿ ಅಂತ ಕಟ್ ಮಾಡಿದೆ. ಮಿನಿಸ್ಟರ್ಗಳು ಕೂಡ ಜಾಬ್ ಕೊಡಿಸೋದಕ್ಕಾಗೋದಿಲ್ಲ, ಕೇಂದ್ರ ಸರ್ಕಾರದ ನೌಕರಿಗಳು. ರಾಜ್ಯ ಸರ್ಕಾರದಲ್ಲಿ ಬೇರೆ ಏನೇನೋ ಆಗಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಕೇಂದ್ರ ಸರ್ಕಾರದ ನೌಕರಿಗಳನ್ನು ಹಂಗೆ ಮಾಡೋದಕ್ಕಾಗೋದಿಲ್ಲ. ಅವನು ಕೇಳಿದೆ ನಾನು, ಒಬ್ಬನೇ ಮಗ, ಅವ್ರ ತಂದೆ ತಾಯಿಗೆ ಒಬ್ಬನೇ ಮಗ, 6 ಎಕರೆ ಊರಲ್ಲಿ ಜಮೀನಿದೆ ಅವನಿಗೆ, ನೀರಾವರಿನೂ ಇರಬೇಕು. 6 ಎಕರೆ ಕೃಷಿ ಭೂಮಿ ಇಟ್ಕೊಂಡಿದ್ದಂಥವನು 20-25 ಸಾವಿರ ಆರಂಭಿಕ ಸಂಬಳ ಇರುವ ಸರ್ಕಾರಿ ನೌಕರಿಗೆ ಹೋಗ್ಬೇಕು ಅಂಥೇಳಿ ಅದರ ಆಸೆಯಲ್ಲಿ ಕೂತ್ಕೊಂಡಿದ್ದಾನೆ ಅಂತ. ಇನ್ನೂ ದೊಡ್ಡದಂದರೆ, ಇನ್ನೊಬ್ಬ ಹುಡುಗ ನಮ್ಮ ಆಫೀಸ್ಗೆ ಅಪ್ಲಿಕೇಶನ್ ಹಾಕ್ಕೊಂಡು ಬಂದಿದ್ದ. ನಾನು ಸಾಮಾನ್ಯವಾಗಿ ಬಂದವ್ರಿಗೆಲ್ಲರೂ ಕೇಳ್ತೀನಿ, ಯಾವ ಊರು, ತಂದೆ ತಾಯಿ ಏನು ಮಾಡ್ತಾರೆ, ವಿಚಾರಿಸ್ತೀನಿ. ಅವನು ಕೇಳಿದ್ರೆ, ಅವನು ಬೈಲಹೊಂಗಲದ ಹತ್ರ ಒಂದು ಹಳ್ಳಿ ಅವನು. ಆತನ ತಂದೆ ಆರ್ಮಿಲಿ ದುಡಿದು ರಿಟೈರ್ಡಾಗಿ ಬಂದಿದ್ದಾರೆ. 18 ಎಕರೆ ಕೃಷಿ ಜಮೀನಿದೆ, 3 ಬೋರ್ವೆಲ್ ಇದೆ, 3.5 ಇಂಚ್ ಒಂದೊಂದು ಬೋರ್ವೆಲ್ನಲ್ಲಿ ನೀರು ಬರುತ್ತೆ. ಇವನು ಒಬ್ಬನೇ ಮಗ. ಇವನು ಯಾವುದಾದ್ರೂ ಕೆಲಸ ಕೊಡಿ ಅಂತ ಸುವರ್ಣ ನ್ಯೂಸ್ ಆಫೀಸಿಗೆ ಬಂದಿದ್ದಾನೆ, ಯಾವುದಾದ್ರೂ ಕೆಲಸ ಕೊಡಿ ಅಂತ. ಸುವರ್ಣ ನ್ಯೂಸ್ನಲ್ಲಿ ಆರಂಭಿಕ ಸಂಬಳ 18,000 ಇದೆ. 18 ಎಕರೆ ಕೃಷಿ ಜಮೀನು ಇಟ್ಕೊಂಡಂಥವನು 18,000 ಸಂಬಳಕ್ಕಾಗಿ ಬೆಂಗಳೂರಿಗೆ ಬಂದು ಈ 18,000ದಲ್ಲಿ ಅವನು ಊಟಕ್ಕೆ ಎಷ್ಟು ಖರ್ಚು ಮಾಡ್ತಾನೆ, ರೂಮ್ಗೆ ಎಷ್ಟು ಕೊಡ್ತಾನೆ, ಅಂತಿಮವಾಗಿ ಉಳಿಯೋದು ಎಷ್ಟು ಅವನಿಗೆ? ಇಂಥವ್ರು ಸರ್ಕಾರಿ ನೌಕರಿ ಇಲ್ಲ, ಖಾಸಗಿ ನೌಕರಿ ಕೂಡ ಬರಬೇಡಿ ಅಂತ ನಾನು ಹೇಳೋದು. ಇಫ್ ಯು ಡೋಂಟ್ ಹ್ಯಾವ್ ಅ ಸ್ಪೆಸಿಫಿಕ್ ಗೋಲ್, ನಾನೊಬ್ಬ ಜನಪ್ರಿಯ ಪತ್ರಕರ್ತನಾಗಬೇಕು ಅನ್ನೋ ಗೋಲ್ ಇದ್ದರೆ ಬನ್ನಿ. ಅದು ಏನು, ನಂದು
ನಮ್ಮ ತಂದೆದು ಬಿಸ್ನೆಸ್ ಎಂಪೈರ್ ಇದೆ, ಅದೆಲ್ಲ ನಾನು ಜನಪ್ರಿಯ ಪತ್ರಕರ್ತನಾಗಬೇಕು ಅನ್ನೋದಿದ್ರೆ ಬನ್ನಿ, ಓಕೆ. ಯಾವುದಾದ್ರೂ ಕೆಲಸ ಕೊಡಿ ಅಂತ ಬಂದರೆ, ಯಾವುದಾದ್ರೂ ಕೆಲಸ ಕೊಡಿ, ಪರವಾಗಿಲ್ಲ. ನಾನು ಬೈದವನಿಗೆ 18 ಎಕರೆ ಕೃಷಿ ಭೂಮಿ, ನೀರಾವರಿ ಕೃಷಿ ಭೂಮಿ ಇಟ್ಕೊಂಡಿದ್ದಂಥವನು ಯಾವುದಾದ್ರೂ ಕೆಲಸವನ್ನು ನೀನು 20 ಜನರಿಗೆ ಕೊಡ್ಬೋದಲ್ಲಪ್ಪ ಅಲ್ಲಿ ಕೂತ್ಕೊಂಡು. ಅವನ ಸಮಸ್ಯೆ ಬೇರೆ ಇತ್ತು ಪಾಪ, ಅವನ ಕನ್ಯಾ ಸಿಗ್ತಿಲ್ಲ ಅಂತ. ಸರ್ಕಾರಿ ನೌಕರಿಯಲ್ಲಿ ಇಲ್ಲದಿದ್ರೆ ಅಂದ್ರೆ ಅದು ಒಂದು ಇದೆ ಅಲ್ಲ, ಕೃಷಿ ಮಾಡ್ತೀವಿ ಅಂದ್ರೆ ಕನ್ಯಾ ಕೊಡಲ್ಲ. ಇನ್ನೊಂದು ಸರ್ಕಾರಿ ನೌಕರಿಯಲ್ಲಿ ಇಲ್ಲ ಅಂದ್ರೂ ಹುಡುಗಿ ಸಿಗಲ್ಲ ಅಂದ್ರೆ ಮದುವೆ ಮಾಡಿಕೊಳ್ಳೋದೇ ಜೀವನದ ಗುರಿನ? ಮದುವೆ ಮಾಡಿಕೊಳ್ಳೋದೇ ಜೀವನದ ಗುರಿನ? ನಿಮಗೆ ಮದುವೆ ಮಂಟಪದಲ್ಲಿ ಪಕ್ಕದಲ್ಲಿ ಒಂದು ಹುಡುಗಿ ಬಂದು ಕೂತ್ಕೊಳ್ಳೋದಕ್ಕೆ ಸರ್ಕಾರಿ ನೌಕರಿ ಅನ್ನುವ ಪೇಪರ್ ಬೇಕಾ? ಅಂದರೆ ನಿಮ್ಮ ವ್ಯಕ್ತಿತ್ವ ಎಂಥದ್ದು, ನಿಮ್ಮ ಕಾನ್ಫಿಡೆನ್ಸ್ ಏನು, ನೀವು ಹೆಂಗೆ ಕಾಣಿಸ್ತೀರಿ, ನೀವು ಹೆಂಗೆ ಬಟ್ಟೆ ಹಾಕೋತೀರಿ, ನಿಮ್ಮಲ್ಲಿರುವ ಆಕರ್ಷಣೆ ಯಾವುದು ಮ್ಯಾಟ್ರ್ ಅಲ್ಲ. ಸರ್ಕಾರಿ ನೌಕರಿ ಒಂದೇ ಮ್ಯಾಟ್ರ. ಅದೆಲ್ಲ ಆದಮೇಲೆ ಮದುವೆ ಮಾಡ್ಕೊಳ್ಳೋ ಜೀವನದ ಗುರಿನ? ವಿಚಿತ್ರ ಅನಿಸುತ್ತೆ, ಈ ಮನಸ್ಥಿತಿ ವಿಚಿತ್ರ ಅನಿಸುತ್ತೆ. ನಾ ಹುಡುಗನ ಬೈದು ಕಳಿಸ್ತೆ, ನಿನ್ನ ಕೆಲಸ ಅಂದರೆ ಪಾಪ ಒಳ್ಳೆ ಹುಡುಗ, ಓದ್ಕೊಂಡಿದ್ದ, ಎಲ್ಲ ಕರೆಕ್ಟ್. ಅಂಥವರು ಹಳ್ಳಿಗಳಲ್ಲಿ ನಾವು ಏನಾದ್ರು ಮಾಡ್ಬೋದಾ ಅಂತ ಯೋಚನೆ ಮಾಡಿದ್ರೆ ಹೆಂಗಿರುತ್ತೆ? ಸ್ಪೆಸಿಫಿಕ್ ಗುರಿಗಳು ಇಟ್ಕೊಂಡವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ, ಬಟ್ ಏನೋ ಒಂದು ನೌಕರಿ ಮಾಡಬೇಕು ಅನ್ನುವಂಥವ್ರು ಈ ಹುಚ್ಚಾಟದಿಂದ ಹೊರಗೆ ಬರಲಿ ಅಂತ. ಸರ್, ಈಗ ನಾವು ತಂದೆ ತಾಯಿಯ ದೃಷ್ಟಿಯಿಂದ ನೋಡೋದಾದ್ರೆ, ಬಹಳಷ್ಟು ತಂದೆ ತಾಯಿಯರಿಗೆ ಮಗ ಎಜುಕೇಶನ್ ಅಥವಾ ಮಗ ಅಥವಾ ಮಗಳು ಎಜುಕೇಶನ್ ಮುಗಿಸ್ಬೇಕು, ಯಾವುದೊಂದು ಜಾಬಿಗೆ ಹೋಗಬೇಕು, ಅಲ್ಲಿ ಅಪ್ಲಿಕೇಶನ್ ಹಾಕು, ಇಲ್ಲಿ ಅಪ್ಲಿಕೇಶನ್ ಹಾಕು, ಯಾವುದೋ ಒಂದು ಜಾಬ್ ತಗೋ, ಯಾಕಂದರೆ ರಿಲೇಟಿವ್ಸ್ ಕೇಳ್ತಾ ಇರ್ತಾರೆ ಒಂದು ಕಡೆಯಿಂದ, ಎಲ್ಲ ಒಂದು ಪ್ರೆಷರ್ ಕೂಡ ಇರುತ್ತೆ ಅಲ್ಲಿ. ಹೆತ್ತವರ ಮೇಲೆ ಒಂದು ಪ್ರೆಷರ್ ಇರುತ್ತೆ, ಆ ಹೆತ್ತವರ ಪ್ರೆಷರ್ಗೆ ಮಕ್ಕಳು ಕೂಡ ಬಂದಿರ್ತಾರೆ. ಸೊ ಆಗ ಅದನ್ನು ನೀವು ಯಾವ ರೀತಿ ಹೇಳ್ತೀರಾ? ತಂದೆ ತಾಯಿ ಅಂದಮೇಲೆ ಒಂದು ಜನ್ರೇಷನಲ್ ಗ್ಯಾಪ್ ಇದೆ. ಆ ಗ್ಯಾಪ್ ಇರಬೇಕಾಗಿದ್ದು ಸಹಜ. ಅವರು ನೋಡಿರುವ ಜಗತ್ತು ಬೇರೆ, ನಾವು ನೋಡ್ತಾ ಇರೋ ಜಗತ್ತು ಬೇರೆ, ಅಥವಾ ಈಗ ಕಾಲೇಜ್ನಲ್ಲಿರೋ ಹುಡುಗರು ನೋಡ್ತಾ ಇರೋ ಜಗತ್ತು ಬೇರೆ ಇದೆ ಅಲ್ವಾ? ಯಾವುದಾದರೂ ಒಂದು ಜಾಬಿಗೆ ಸೇರ್ಕೋ ಅಂತ ಅಜ್ಜ ಹೇಳಿದ್ದರೆ ಅದಕ್ಕೊಂದು ಅರ್ಥ ಇತ್ತು. ಅವ್ರ ಕಾಲ ಹಂಗಿತ್ತು ರೀ, ಕರೆಕ್ಟ್ ಅಲ್ವಾ? ಈಗ ನಮ್ಮ ಅಜ್ಜನ ಕಾಲದಲ್ಲಿ ಗೌರ್ಮೆಂಟ್ ವಾಸ್ ದ ಬಿಗ್ಗೆಸ್ಟ್ ಎಂಪ್ಲಾಯರ್. ಸರ್ಕಾರ ಕೊಟ್ಟಷ್ಟು ನೌಕರಿನ ಯಾರೂ ಕೊಡ್ತಿರಲಿಲ್ಲ ನಮ್ಮ ಅಜ್ಜನ ಕಾಲದಲ್ಲಿ. ನಮ್ಮ ಅಜ್ಜನ ಯೌವನ ಅಥವಾ ಮಧ್ಯವಯಸ್ಕನ ಮಜ್ಜ ಇದ್ದಾಗ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು. ಸರ್ಕಾರ ಕೊಟ್ಟಷ್ಟೇ ನೌಕರಿ ಖಾಸಗಿಯವರು ಕೊಡೋಕ್ಕೆ ಶುರು ಮಾಡಿದ್ರು. ಟಾಟಾಗಳು ಬಂದರು, ಬಿರ್ಲಾಗಳು ಬಂದರು, ಮಿಲ್ಗಳಾದವು, ಫ್ಯಾಕ್ಟ್ರಿಗಳಾದವು, ಅಷ್ಟೇ ಮಟ್ಟಕ್ಕಾಯಿತು. ನಮ್ಮ ತಂದೆಯ ಕಾಲದಲ್ಲಿ ಪರಿಸ್ಥಿತಿ ಮತ್ತಷ್ಟು ಚೇಂಜ್ ಆಯಿತು. ಯಾರಾದರೂ ಏನಾರು, ಈಗ ಟಾಟಾ ಬಿರ್ಲಾ ಆ ಕುಟುಂಬಗಳಷ್ಟೇ ಅಲ್ಲಪ್ಪ, ಯಾರಾದರೂ ಕೂಡ ಆ ಮಟ್ಟಿಗೆ ಬೆಳೆದು ನಿಲ್ಲಬಹುದು. ಆವಾಗ ಕಾರ್ಪೊರೇಟ್ ಜಗತ್ತು ಬಂತು. ಅವರು ಅವರವರ ಕಾಲಕ್ಕೆ ತಕ್ಕಂಗೆ ಹೇಳ್ತಾ ಇರ್ತಾರೆ, ಅವರವರ ಎಕ್ಸ್ಪೋಜರಿಗೆ ತಕ್ಕಂಗೆ ಹೇಳ್ತಾ ಇರ್ತಾರೆ. ಅದರಲ್ಲಿ ಎಷ್ಟು ತಗೋಬೇಕು? ಈಗ ನಾನು ನನ್ನ ತಂದೆ ತಾಯಿ ಮಾತು ಕೇಳಿದರೆ ನಾನು ಏನಾಗಿರ್ತಿದ್ದೆ? ಅವ್ರು ಏನು ಕನಸಿತ್ತು? ನಮ್ಮ ತಂದೆಗೆ ನಾನೊಬ್ಬ ಡಾಕ್ಟರ್ ಆಗಬೇಕು ಅಂತಿತ್ತು. ಡಾಕ್ಟರ್ ಅಂದ್ರೆ ನಾನು ನಮ್ಮ ತಂದೆ ಕೇಳಿದೆ, ಆಯ್ತು ಹಂಗಿದ್ರೆ ನಾನು MBBS ಸೀಟ್ ತಗೊಂಡ್ರೆ ಓದಿಸ್ತೀರಾ ಅಂತ. MBBS ಎಲ್ಲ ಮಾಡಬೇಕಾಗಿಲ್ಲ, ಯಾವುದಾದ್ರು ಡಾಕ್ಟರ್ ಹತ್ರ ಒಂದು 6 ತಿಂಗಳು ಟ್ರೈನಿಂಗ್ ಹೋದರೆ ಇಂಜೆಕ್ಷನ್ನು ಮಾತ್ರ ಕೊಡೋಕ್ಕೆ ಬರುತ್ತಲ್ಲ. ಹಳ್ಳಿಲಿ ಇದ್ದವ್ರೆ ಅಂಥವ್ರಿ, ಈಗಲೂ ಅಂಥವ್ರು ಇದ್ದಾರಪ್ಪ ನಮ್ಮೂರಲ್ಲಿ. ಹಾಗೇನಾದ್ರು ಮಾಡ್ಕೊಂಡಿರ್ಬೋದಲ್ಲ ನಮ್ಮ ತಂದೆ. ಯಾಕಂದರೆ ಅವರ ಲಿಮಿಟೆಡ್ ಜಗತ್ತಿನಲ್ಲಿ ಅದು ಒಳ್ಳೆಯದು ಅಂತ, ಅವ್ರ ಲಿಮಿಟೆಡ್ ಜಗತ್ತಿನಲ್ಲಿ ಅಂಥವ್ರು ನೋಡಿದ್ರು. ಅವ್ರು ಸಕ್ಸಸ್ಫುಲ್ ಆದಂಥ ಸಕ್ಸಸ್ ಅಂದರೆ ಊರಲ್ಲಿ ಒಂದು ಹೀರೋ ಹೊಂಡಾ ಸ್ಪ್ಲೆಂಡರ್ ಇಟ್ಕೊಂಡು ಒಬ್ಬ ಡಾಕ್ಟರ್ ಓಡಾಡ್ತಾನೆ ಅಂತಂದರೆ ನಮ್ಮ ತಂದೆ ದೃಷ್ಟಿಯಲ್ಲಿ ಲೈಫಲ್ಲಿ ಸೆಟಲ್ಡ್ ಅವನು ಅಲ್ವಾ? ಹಾಗೆ ನಮ್ಮ ತಾಯಿಗೆ ನಾನು ಇಂಜಿನಿಯರ್ ಆಗಬೇಕು ಅಂತಿತ್ತು. ತಾಯಿಗೂ ಕೇಳಿದೆ, ನಾನು ಇಂಜಿನಿಯರಿಂಗ್ ಸೀಟ್ ತಗೊಂಡು ಓದಿಸ್ತೀರಾ ಅಂತ. 4 ಎಕರೆ ಹೊಲ ಮಾರೋಣ, ಡೋಂಟ್ ವರಿ ಅಂತಿದ್ರು ಅವರು. ಅವ್ರದ್ದು ಲಿಮಿಟೆಡ್ ಸ್ಪೇಸಲ್ಲಿ ಅದು ಅತ್ಯುತ್ತಮ ಸಾಧನೆ. ಬಟ್ ನಾನು ಹೇಳೋದು, ತಂದೆ ತಾಯಿ ಈಗ ನಾನು ನನ್ನ ಜೀವನವನ್ನು ಆರಂಭಿಸಿದ ರೀತಿಯಲ್ಲಿ ನನ್ನ ಮಕ್ಕಳು ಆರಂಭಿಸೋದಿಲ್ಲ. ಐ ಹ್ಯಾವ್ ಗಿವನ್ ದಮ್ ಬೆಟರ್ ಫೆಸಿಲಿಟಿ. ಯಾವ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಒಂದು ಮನೆ ಅಂತ ಮಾಡಿಕೊಟ್ಟಿದ್ದಾರೋ, ಅಂದರೆ ಹೊರಗಡೆಯಿಂದ ಬಂದರೆ ಅವ್ರಿಗೊಂದು ಊಟಕ್ಕೆ ವ್ಯವಸ್ಥೆ ಇದೆಯಲ್ಲ, ಅಂಥವರು ತಮ್ಮ ಮಕ್ಕಳು ಜೀವನದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಬಿಡಬೇಕು. ಈ ನನ್ನ ತಂದೆ ತಾಯಿಗೆ, ಅಥವಾ ನನ್ನ ತಂದೆ ತಾಯಿ ಬಿಡಿ, ಅವ್ರದ್ದೊಂದು ಬೇರೆದೇ ಲೆಕ್ಕ. ಇವತ್ತಿನ ಯುವ ಜನಾಂಗದ ತಂದೆ ತಾಯಿಗೆ ಅವ್ರ ಮನೆಯಿಂದ ಹೊರಗೆ ಬಂದಾಗ ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು, ಒಂದು ಮನೆ ಮಾಡ್ಕೋಬೇಕು, ಜೀವನದಲ್ಲಿ ಸೆಟ್ಲ್ ಆಗಬೇಕು, ಆ ಥರದ ಒತ್ತಡಗಳಿತ್ತು. ಅವರು ಆ ಒತ್ತಡಗಳಿಗೆ ಬಿದ್ದು ಏನೇನೋ ನೌಕರಿ ಮಾಡಿದ್ರು, ಏನೇನೋ ಮಾಡಿದ್ರು. ಅವರೊಂದು ಹಂತಕ್ಕೆ ಬಂದಿದ್ದಾರೆ. ಈಗ ತಲೆ ಮೇಲೊಂದು ಸ್ಲ್ಯಾಬ್ ಮನೆ ಇದೆ ಅಲ್ವಾ? ಮನೆಗೆ ಬಂದರೂ ಊಟಕ್ಕೆ ಸಮಸ್ಯೆ ಇಲ್ಲ. ಆ ಹಂತದಲ್ಲಿ ಮಕ್ಕಳನ್ನ ಬೆಳೆಸಿದ್ದಾರೆ. ಅಟ್ಲೀಸ್ಟ್ ಅಂಥ ಮಕ್ಕಳನ್ನಾದರೂ ಜೀವನದಲ್ಲಿ ಒಂದು ಎಕ್ಸ್ಪೆರಿಮೆಂಟಿಗೆ ಬಿಡಬೇಕು ಅಂತ. ಇನ್ಫೋಸಿಸ್ ನಾರಾಯಣಮೂರ್ತಿ ತಂದೆ ಒಬ್ಬ ಸ್ಕೂಲ್ ಟೀಚರ್.
ಅಲ್ವಾ? ಅವರು ತಮ್ಮ ಮಕ್ಕಳನ್ನ ಎಕ್ಸ್ಪೆರಿಮೆಂಟಿಗೆ ಬಿಟ್ಟಿರಲಿಲ್ಲ ಅಂದರೆ, ಏನೋ ಒಂದು ಮಾಡೋದಕ್ಕೆ ಬಿಟ್ಟಿರಲಿಲ್ಲ ಅಂದರೆ, ಅಂಥ ಎಕ್ಸ್ಪೆರಿಮೆಂಟಿಗೆ ಮಕ್ಕಳನ್ನ ಬಿಡಬೇಕು ಅಂತ. ತಂದೆ ತಾಯಿಯಲ್ಲಿ ಆಗಬೇಕಾಗಿರೋ ಬದಲಾವಣೆಗಳು ಬಹಳ ಇದ್ದಾವೆ. ಇನ್ನೊಂದು ಸ್ವಲ್ಪ ಅವ್ರಿಗೂ ಒಂದು ಎಕ್ಸ್ಪೋಜರ್ ಸಿಗಬೇಕಾಗಿದೆ, ಸ್ಪೆಷಲಿ ಭಾರತದಲ್ಲಿ. ವಿದೇಶದಲ್ಲಿ ಆ ಥರದ ಸಮಸ್ಯೆ ಇಲ್ಲ. ನಾವೊಂದು ಸಲ ಕಾರವಾರದಿಂದ ಹುಬ್ಳಿಗೆ ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತಿದ್ದೆ. ಯಾರೋ ಒಬ್ಬ ಕೈ ಹಾಕಿದ, ಹಿಂಗೆ ಫಾರಿನರ್ ನೋಡಿದ್ರೆ. ನಾನು ನಿಲ್ಲಿಸ್ಕೊಂಡು ಲಿಫ್ಟ್ ಕೊಡಿ ಅಂದ, ಅವನು ಕೂಡಿಸ್ಕೊಂಡೆ. ಹಿ ವಾಸ್ ಫ್ರಮ್ ಜರ್ಮನಿ. ಅವನ ತಂದೆ ತಾಯಿ ಎಲ್ಲೋ ಉಗಾಂಡದಲ್ಲಿ ಯಾವುದೋ NGOದಲ್ಲಿ ಕೆಲಸ ಮಾಡ್ತಾರೆ. ಅವನಿಗೆ 21 ವರ್ಷ ವಯಸ್ಸು. 21 ವರ್ಷ ವಯಸ್ಸು. 19ನೇ ವಯಸ್ಸಿಗೆ ಅವನ ಕೈಗೆ ಒಂದಷ್ಟು ದುಡ್ಡು ಕೊಟ್ಟು, ಇಷ್ಟೇ ದುಡ್ಡು ನೀ ಜಗತ್ತು ನೋಡ್ಕೊಂಬ ಅಂತ ಬಿಟ್ಟಿದ್ದಾರಂತ ಅವನು. ಭಾರತ ಎಷ್ಟೋ 23ನೇ ದೇಶ ಅವನು ಸುತ್ತಾ ಇದ್ದದ್ದು. 23ನೇ ದೇಶ, ತುಂಬ ಲಿಮಿಟೆಡ್ ದುಡ್ಡಿನಲ್ಲಿ. ನಾನು ಬರೀ ಲಿಫ್ಟ್ ತಗೊಂಡು ಓಡಾಡ್ದೆ. ಅವ್ನು ಹಂಪಿಗೆ ಹೋಗ್ತಾ ಇದ್ದ, ಹುಬ್ಳಿ ತನಕ ನಾನು ಡ್ರಾಪ್ ಮಾಡಿದೆ ಅವನ್ನ. ಅವನು ಇನ್ನೊಂದು 2 ವರ್ಷ ಜಗತ್ತು ಸುತ್ತಾಕ್ಕೊಂಡು ವಾಪಸ್ ತನ್ನ ತಂದೆ ತಾಯಿಗೆ ಹತ್ತಿರ ಹೋದರೆ ಅವನು ಯಾವ ಪರ್ಸ್ಪೆಕ್ಟಿವಲ್ಲಿ ಹೋಗ್ತಾನೆ, ಯಾವ ದೃಷ್ಟಿಕೋನದಲ್ಲಿ ಹೋಗಿರ್ತಾನೆ? ಭಾರತೀಯ ತಂದೆ ತಾಯಿ ತಮ್ಮ ಮಕ್ಕಳ ವಿಷಯದಲ್ಲಿ ಯಾವ ಥರ ಇದು ಮಾಡೋಕ್ಕೆ ಸಾಧ್ಯ ಇದೆಯಾ? ಹಾಗೆ ಅಂದರೆ ನಾವು ಬೆಳೆದ ರೀತಿ ಬೇರೆ. ಈಗ ನನ್ನ ಮೇಲೆ ಜೀವನದಲ್ಲಿ ಈಗ ಬಹುಶಃ ಅನೇಕ ಯುವಕ ಯುವತಿಯರ ತಂದೆ ತಾಯಿ ಏನನ್ನು ಅನುಭವಿಸಿದ್ರಲ್ಲ ಒತ್ತಡ, ಆ ಒತ್ತಡ ನಾನು ಅನುಭವಿಸಿದ್ದೀನಿ. ಏನೂ ಇಲ್ಲದೆ ನನ್ನದೇನೋ ನಾನು ಕಟ್ಕೋಬೇಕು ಅಂತ. ಈಗ ಕಟ್ಕೊಂಡಾಗಿದೆಯಲ್ಲ, ನನ್ನ ಮಕ್ಕಳಿಗೂ ನಾನು ಅದನ್ನೇ ಪ್ರೆಷರೈಸ್ ಮಾಡಿದ್ರೆ ಅದನ್ನು ಮಾಡಬಾರ್ದು. ತಂದೆ ತಾಯಿಯಲ್ಲೊಂದು ಬದಲಾವಣೆ ಬರಬೇಕಾಗಿದೆ. ನಾನು ಇಷ್ಟೊತ್ತು ತನಕ ಏನೇನು ಮಾತಾಡೋದ್ನಲ್ಲ ಅದಷ್ಟು ಸತ್ಯಕ್ಕೆ ಅತ್ಯಂತ ಹತ್ತಿರವಾದದ್ದು. ಯಾರಾದರೂ ಕ್ರಾಸ್ ಚೆಕ್ ಮಾಡ್ಬೋದು. ಅದು ಇವತ್ತಿನ ಕಾಲದಲ್ಲಿ ಅತ್ಯುತ್ತಮ ಅಂದರೆ ಒಲ್ಲದ ಮನಸ್ಸಿನಿಂದ ಓದಿ ಅತ್ಯುತ್ತಮ ಮಾರ್ಕ್ಸ್ ತಗೊಳ್ಳೋದ್ರ ಅವಶ್ಯಕತೆ ಇದೆಯಾ? ಸರ್ಕಾರಿ ನೌಕರಿಗೆ ಹೋಗೋ ಅವಶ್ಯಕತೆ ಇದೆಯಾ? ಜಸ್ಟ್ ಇವತ್ತಿನ ಲೆಕ್ಕಾಚಾರ ನಾವು ಹೇಳ್ತಾ ಇದ್ದೀವಿ. ಇನ್ನು 10 ವರ್ಷನೋ 15 ವರ್ಷನೋ ಆದಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆವರಿಸಿಕೊಂಡಾಗ ಹೆಂಗಿರ್ಬೋದು ಜಗತ್ತು? ಅದಕ್ಕೋಸ್ಕರ ಮಕ್ಕಳನ್ನ ತಯಾರು ಮಾಡಬೇಕಾಗಿರೋದಲ್ವ. ನಾಳೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ, ಸೈನ್ಸು ಟೆಕ್ನಾಲಜಿ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಈಗಿರುವ ಜಾಬ್ ಮಾರ್ಕೆಟಿನ 10 ವರ್ಷಕ್ಕೆ ಇರೋದಕ್ಕೆ ಸಾಧ್ಯನೇ ಇಲ್ಲ. 100% ಈ ಜಾಬ್ ಮಾರ್ಕೆಟ್ ಇರೋದಿಲ್ಲ. ಆವಾಗಿನ ಕಾಲಕ್ಕೆ ಮಕ್ಕಳನ್ನ ರೆಡಿ ಮಾಡಬೇಕಲ್ಲ. ಸ್ವಲ್ಪ ಪ್ಯಾಷನೇಟಾಗಿ ಏನಾದರೂ ಮಾಡೋದಕ್ಕೆ ಸಾಧ್ಯನಾ ಅಂತ ಇವತ್ತಿನ ಮಕ್ಕಳು ಯೋಚನೆ ಮಾಡಬೇಕಾಗಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.